ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಲ್ಲಿ ರಾಶಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೌದು, ರಾಶಿ ಜಿಲೆಟಿನ್ ಕಡ್ಡಿಗಳು ವಿಧ್ವಂಸಕ ಕೃತ್ಯಕ್ಕ ಅಥವಾ ಕ್ವಾರಿ ಬಳಕೆಯ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಹೊರವಲಯದಲ್ಲಿ ಭಾರಿ ಪ್ರಮಾಣದ ಈ ಸ್ಫೋಟಕಗಳು ಪತ್ತೆಯಾಗಿದೆ. ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, 100ಕ್ಕೂ ಹೆಚ್ಚು ಜಿಲೆಟಿನ್ ಕಡ್ಡಿಗಳು, ವೈರ್ಗಳು ಇವೆಲ್ಲವೂ ಕೂಡ ಪತ್ತೆಯಾಗಿದೆ. ಅದೆಲ್ಲವನ್ನು ಪರಿಶೀಲನೆ ಮಾಡ್ತಿರುವಂತಹ ಪೊಲೀಸ್ ಸಿಬ್ಬಂದಿಯನ್ನು ನೀವಿಲ್ಲಿ ಗಮನಿಸಬಹುದು. ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದು ಲಭ್ಯವಾಗಿರೋದು. 100ಕ್ಕೂ ಹೆಚ್ಚು ಜಿಲೆಟಿನ್ ಕಡ್ಡಿಗಳು, ವೈರ್ ಪತ್ತೆಯಾಗಿದೆ. ಬೆಂಗಳೂರು ನಗರ ಗಡಿಯಲ್ಲಿ ಸ್ಫೋಟಕ ಸಂಗ್ರಹ ಹಾಗಾದರೆ ಯಾವ ಕಾರಣಕ್ಕಾಯಿತು? ಕಲ್ಲು ಕ್ವಾರಿ ಬಳಕೆಗ, ವಿಧ್ವಂಸಕ ಕೃತ್ಯಕ್ಕ, ಹೀಗೆ ವಿವಿಧ ಆಯಾಮಗಳಲ್ಲಿ ಆವಲಹಳ್ಳಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡುತ್ತಾರೆ. ವಿಶ್ವ, ಬಹಳ ಮುಖ್ಯವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಜಿಲೆಟಿನನ್ನು ಯಾವ ಕಾರಣಕ್ಕೆ ಬಳಕೆ ಮಾಡಿರ್ಬೋದು? ಅದು ಕಲ್ಲುಕ್ವಾರಿಗ, ವಿಧ್ವಂಸಕ ಕೃತ್ಯಕ್ಕ ಅನ್ನೋಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಾಥಮಿಕ ಹಂತದಲ್ಲಿ ಮಾಹಿತಿ ಲಭ್ಯವಾಗಿದೆಯಾ? ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಗಿದ್ದು, ಆ ಪ್ರಕರಣವನ್ನ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ರಾಶಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರುವಂತದ್ದು. ಹೀಗಾಗಿ ಸಾಕಷ್ಟು ಆತಂಕಕ್ಕೂ ಕೂಡ ಇದು ಎಡೆಮಾಡಿಕೊಟ್ಟಿರುವಂತದ್ದು. ಸದ್ಯಕ್ಕೆ ಈ ರಾಶಿ ಜಿಲೆಟಿನ್ ಕಡ್ಡಿಗಳನ್ನ ವಶಕ್ಕೂ ಕೂಡ ಪಡೆದುಕೊಳ್ಳಲಾಗಿದೆ. ಅಂದ್ರೆ ಈ ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ 100ಕ್ಕೂ ಹೆಚ್ಚು ಜಿಲೆಟಿನ್ ಕಡ್ಡಿಗಳಾಗಿರ್ಬೋದು, ವೈರ್ಗಳಾಗಿರ್ಬೋದು ಪತ್ತೆಯಾಗಿದೆ. ಇನ್ನು ನಾವು ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಇನ್ನು 2 ತಿಂಗಳಲ್ಲೇ ಸ್ವಾತಂತ್ರ್ಯ ದಿನಾಚರಣೆ ಕೂಡ ಇರುವಂತದ್ದು. ಈ ಸಂದರ್ಭದಲ್ಲಿಯೇ ಈ ರೀತಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರುವಂತದ್ದು ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿದೆ. ಒಂದು ಕಡೆ ಕಲ್ಲು ಕ್ವಾರಿ ಉದ್ಯಮವನ್ನ ನಡೆಸೋದಕ್ಕೆ ಇದನ್ನು ತರಲಾಗಿದೆಯಾ, ಅಥವಾ ವಿಧ್ವಂಸಕ ಕೃತ್ಯವನ್ನು ನಡೆಸೋದಕ್ಕೆ ಏನಾದ್ರೂ ಇದನ್ನು ತರಲಾಗಿದೆಯಾ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಹೀಗಾಗಿ ಈ ಸ್ಫೋಟಕದಂತಹ ಕಿಡಿಗೇಡಿಗಳ ಪತ್ತೆಗಾಗಿ ಪೊಲೀಸರು ಕೂಡ ಹುಡುಕಾಟವನ್ನು ನಡೆಸಿದ್ರು ಮತ್ತು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಕಂಪ್ಲೀಟ್ ಆಗಿ ಈ ಸ್ಫೋಟಕಗಳು ಅಂದ್ರೆ ಜಿಲೆಟಿನ್ ಕಡ್ಡಿಗಳೇನಿದೆ ಅವುಗಳನ್ನು ಕೂಡ ವಶಪಡಿಸಿಕೊಂಡಿರುವಂತದ್ದು. ಈಗ ಸದ್ಯಕ್ಕೆ ಈ ಏನು ಸ್ಫೋಟಕಗಳು ಪತ್ತೆಯಾಗಿದೆ ಅದು ಆವಲಹಳ್ಳಿಯ ಈ ಕಾಡಾಗ್ರಹಾರ ಬಳಿಯಲ್ಲಿ ಪತ್ತೆಯಾಗಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಈ ವೆಂಕಟರಾಮರೆಡ್ಡಿ ಎಂಬಾತ ಮತ್ತು ಆತನ ಕೆಲಸಗಾರ ಏನಿದ್ದಾನೆ ಆತನ ಬಳಿ ಇದ್ದಂತಹ ಈ ಜಿಲೆಟಿನ್ ಕಡ್ಡಿಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಅಂದ್ರೆ ಬಂಡೆ ಹೊಡೆಯೋದಕ್ಕೆ ನಾವು ಇವುಗಳನ್ನ ತಂದಿದ್ದೀವಿ ಅಂತ ಆರೋಪಿಗಳು ಹೇಳ್ತಾ ಇದಾರಂತೆ. ಆದ್ರೆ ಕ್ವಾರಿಗಾಗಿ ಈ ಬಂಡೆ ಹೊಡೆಯೋದಕ್ಕೆ ತಂದಿದ್ದೀವಿ ಅಂತ ಆರೋಪಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಇಷ್ಟೊಂದು ಮಟ್ಟದ ಈ ಜಿಲೆಟಿನ್ ಕಡ್ಡಿಗಳನ್ನ ಸಂಗ್ರಹಿಸಿಟ್ಟಿದ್ದು ಸಾಕಷ್ಟು ಅನುಮಾನಗಳು ಕೂಡ ಎಡೆಮಾಡಿ ಕೊಡ್ತಾ ಇರುವಂತದ್ದು. ಹೀಗಾಗಿ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ಅಧಿಕಾರಿಗಳು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಮತ್ತು ಆ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಜಿಲೆಟಿನ್ ಕಡ್ಡಿಗಳು ಇಷ್ಟರ ಮಟ್ಟಿಗೆ ಒಂದಿಷ್ಟು ಏನು ಬಂಡೆ ಹೊಡೆಯೋದಕ್ಕಾದ್ರೂ ಕೂಡ ತಂದಂತಹ ಸಂದರ್ಭದಲ್ಲಿ ಇಂತಿಷ್ಟು ಪ್ರಮಾಣದ ಜಿಲೆಟಿನ್ ಕಡ್ಡಿಗಳನ್ನ ಮಾತ್ರ ತರಬೇಕಾಗಿದೆ. ಆದ್ರೆ ಇಲ್ಲಿ 200ಕ್ಕೂ ಹೆಚ್ಚು ಜಿಲೆಟಿನ್ ಕಡ್ಡಿಗಳನ್ನ ಇಟ್ಕೊಳ್ಳಲಾಗಿರುವಂತದ್ದು ಸಾಕಷ್ಟು ಅನುಮಾನಗಳು ಕೂಡ ಎಡೆಮಾಡಿ ಕೊಡ್ತಾ ಇದೆ. ಹೀಗಾಗಿನೇ ಆವಲಹಳ್ಳಿ ಪೊಲೀಸರು ಕೂಡ ಇಬ್ಬರನ್ನ ವಶ ಪಡೆದುಕೊಂಡು ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.